ಹೈ ಫ್ರೆಂಡ್ಸ್, ಬ್ಯಾಟ್ಸ್ಮನ್ ಸಿಕ್ಸ್ ಹೊಡೆದ ತಕ್ಷಣ ಇಮಿಡಿಯೇಟ್ಲಿ ಅದು ಎಷ್ಟು ದೂರ ಹೋಗಿದೆ ಎಂದು ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ದೂರವನ್ನು ಅಳತೆ ಮಾಡ್ತಾರೆ? ನ್ಯೂಸ್ ಪೇಪರ್ ಕೆಳಗೆ ಗಮನಿಸಿದ್ರೆ ಈ ರೀತಿಯ ಕಲರ್ ಡಾಟ್ಸ್ ಇರ್ತವೆ. ಅವು ಯಾಕಿರ್ತವೆ ಗೊತ್ತಾ? ಮಹಿಳೆಯರು ಕಾಲುಂಗರವನ್ನ ಇಟ್ಟುಕೊಳ್ಳುವುದರ ಹಿಂದಿರುವ ಸೈಂಟಿಫಿಕ್ ರೀಸನ್ ಏನು ಗೊತ್ತಾ? ಹಾಗೆ ಕೆಲವು ಫೇಮಸ್ ಬ್ರಾಂಡ್ಸ್ ನ ಲೋಗೋಗಳ ಮೇಲೆ TM ಎಂದು R ಎಂದು ಬರೆದಿರುತ್ತೆ. ಆ ರೀತಿ ಯಾಕೆ ಬರೆಯೋದು ಮತ್ತು ಅವುಗಳ ಮಧ್ಯೆ ಇರುವ ಡಿಫರೆನ್ಸ್ ಏನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ವಾಟ್ಸಪ್ ನಲ್ಲಿ ಕೆಲವು ಫೇಕ್ ಮೆಸೇಜಸ್ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ. ಆ ಮೆಸೇಜ್ ನ 10 ಜನರಿಗೆ ಶೇರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಇಲ್ಲ ಗಿಫ್ಟ್ ಬರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ನಲ್ಲಿ ಶೇರ್ ಮಾಡಿ ಎಂದು ಹಲವಾರು ಫಾರ್ವರ್ಡ್ ಮೆಸೇಜಸ್ ಬರ್ತಾ ಇರ್ತವೆ. ಇಷ್ಟಕ್ಕೂ ಇವುಗಳನ್ನ ಕಳುಹಿಸುವುದರಿಂದ ಯಾರಿಗೆ ಉಪಯೋಗ? ಯಾಕೆ ಕಳುಹಿಸ್ತಾರೆ? ವಾಟ್ಸಪ್ ಏನಾದ್ರೂ ಅವರಿಗೆ ದುಡ್ಡು ಕೊಡುತ್ತಾ? ನೀವು ಗಮನಿಸಿದ್ರೆ ಈ ರೀತಿಯ ಕೆಲವು ಫಾರ್ವರ್ಡ್ ಮೆಸೇಜಸ್ ನಲ್ಲಿ ಖಂಡಿತ ಈ ರೀತಿಯ ಕೆಲವು ಲಿಂಕ್ಸ್ ಇರ್ತವೆ. ಆ ಲಿಂಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳ್ತಾರೆ. ಆ ಲಿಂಕ್ ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ಫೋನ್ ಅಥವಾ ವಾಟ್ಸಪ್ ಅಕೌಂಟ್ ಹ್ಯಾಕ್ ಮಾಡುವ ಅವಕಾಶ ಇರುತ್ತೆ. ನಮ್ಮ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಈ ಲಿಂಕ್ ನ ಬಳಸ್ತಾರೆ. ತುಂಬಾ ಜನ ಅವರು ಕೊಡುವ ಆಫರ್ಸ್ ಗೆ ಅಟ್ರಾಕ್ಟ್ ಆಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಅವರ ಫೋನ್ ಹ್ಯಾಕ್ ಆಗಿದೆ ಅಂತಾನೆ ಕೆಲವು ಜನರಿಗೆ ಗೊತ್ತೇ ಆಗುವುದಿಲ್ಲ. ಈ ಹ್ಯಾಕಿಂಗ್ ಮೂಲಕ ನಮ್ಮ ಇನ್ಫಾರ್ಮೇಶನ್ ನ ಬಳಸಿಕೊಂಡು ಎಷ್ಟೋ ಫ್ರಾಡ್ಸ್ ನ ಮಾಡಲಾಗುತ್ತೆ. ಹಾಗೂ ಇನ್ನು ಕೆಲವರು ಫೋಟೋಸ್ ನ ಬಳಸಿಕೊಂಡು ವಾಟ್ಸಪ್ ನ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಬಳಸಿಕೊಳ್ತಾರೆ. ಅಷ್ಟು ಬಿಟ್ರೆ ಈ ರೀತಿಯ ಫಾರ್ವರ್ಡ್ ಮೆಸೇಜಸ್ ನ ಸೆಂಡ್ ಮಾಡುವುದರಿಂದ ಯಾರಿಗೂ ಉಪಯೋಗ ಇರುವುದಿಲ್ಲ. ವಾಟ್ಸಪ್ ಅವರಿಗೆ ದುಡ್ಡು ಕೊಡುವುದಿಲ್ಲ. ನಾವೇ ಮೋಸ ಹೋಗಿ ಏನ್ ಮೆಸೇಜ್ ಬಂದ್ರು ಆಲೋಚನೆ ಮಾಡದೆ ಬೇರೆಯವರಿಗೆ ಫಾರ್ವರ್ಡ್ ಮಾಡ್ತೇವೆ. ಈ ಫಾರ್ವರ್ಡ್ ನ ಕಡಿಮೆ ಮಾಡಲು ಆಗಿನ ಟೈಮ್ ನಲ್ಲಿ ವಾಟ್ಸ್ಆಪ್ ಮೆಸೇಜ್ ನ ಒಂದೇ ಸಲ ಕೇವಲ 5 ಜನರಿಗೆ ಮಾತ್ರ ಫಾರ್ವರ್ಡ್ ಮಾಡಬಲ್ಲ ಆಪ್ಷನ್ ನ ತೆಗೆದುಕೊಂಡು ಬಂದಿತ್ತು. ಇಲ್ಲ ಅಂದ್ರೆ ಫಾರ್ವರ್ಡ್ ಮೆಸೇಜ್ ಬಂದ್ರೆ ಸಾಕು ಫಾರ್ವರ್ಡ್ ಟು ಆಲ್ ಎಂದು ಒತ್ತಾ ಇದ್ರು. ಫ್ಯಾಕ್ಟ್ ನಂಬರ್ 2, ನೀವು ಗಮನಿಸಿದ್ರೆ ನ್ಯೂಸ್ ಪೇಪರ್ ಕೆಳಗಿನ ಭಾಗದಲ್ಲಿ ಈ ರೀತಿ 4 ಚುಕ್ಕೆಗಳು ಇರುವುದನ್ನ ಅಥವಾ ಈ ರೀತಿಯ ಗುರುತು ಇರುವುದನ್ನ ಗಮನಿಸಿರ್ತೀರಾ. ಇದು ಡೆಕೋರೇಷನ್ ಗೋಸ್ಕರ ಅಥವಾ ಸುಮ್ಮನೆ ಹಾಗೆ ಇಟ್ಟಿರ್ತಾರೆ ಎಂದು ಕೆಲವು ಜನರಿಗೆ ಡೌಟ್ ಬಂದಿರುತ್ತೆ. ನಮ್ಮೆಲ್ರಿಗೂ ಗೊತ್ತು, ಒಂದು ಟೈಮ್ ನಲ್ಲಿ ನ್ಯೂಸ್ ಪೇಪರ್ಸ್ ಬ್ಲಾಕ್ ಅಂಡ್ ವೈಟ್ ಕಲರ್ ನಲ್ಲಿ ಪ್ರಿಂಟ್ ಆಗ್ತಾ ಇದ್ವು. ಕಾಲಕ್ರಮೇಣ ಡಿಫ್ರೆಂಟ್ ಕಲರ್ಸ್ ನಲ್ಲಿ ಪ್ರಿಂಟ್ ಆಗುವುದಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾದ್ರೆ ನಮ್ಮೆಲ್ರಿಗೂ RGB ಬಗ್ಗೆ ಗೊತ್ತಿರುತ್ತೆ. ಕಲರ್ಸ್ ನಲ್ಲಿರುವ ಪ್ರೈಮರಿ ಕಲರ್ಸ್ ನ RGB ಎಂದು ಕರೀತಾರೆ. ರೆಡ್, ಗ್ರೀನ್ ಅಂಡ್ ಬ್ಲೂ ಎಂದು ಅರ್ಥ. ಆದ್ರೆ ಸಿಮಿಲರ್ ಆಗಿ ಈ ರೀತಿಯ ಕಲರ್ಸ್ ಪ್ರಿಂಟರ್ ನಲ್ಲಿ ಇರುತ್ತೆ. ಈ ಪ್ರಿಂಟರ್ ನಲ್ಲಿ 4 ಮೇನ್ ಕಲರ್ಸ್ ಇರ್ತವೆ. ಅವುಗಳನ್ನ CM YK ಎಂದು ಕರೀತಾರೆ. C ಅಂದ್ರೆ ಸಯಾನ್, M ಅಂದ್ರೆ ಮಜೆಂಟಾ, Y ಅಂದ್ರೆ ಯೆಲ್ಲೋ, K ಅಂದ್ರೆ ಬ್ಲಾಕ್ ಎಂದು ಅರ್ಥ. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ತುಂಬಾ ವೇಗವಾಗಿ ನಡೆಯುತ್ತೆ. ಒಂದು ಪ್ರಿಂಟಿಂಗ್ ಮಷಿನ್ ಸರಿ ಸುಮಾರು ಗಂಟೆಗೆ 90,000 ನ್ಯೂಸ್ ಪೇಪರ್ಸ್ ನ ಪ್ರಿಂಟ್ ಮಾಡುತ್ತೆ. ಆದುದರಿಂದ ಪ್ರಿಂಟಿಂಗ್ ನಲ್ಲಿ ಮಿಸ್ಟೇಕ್ಸ್ ಬರುವ ಚಾನ್ಸಸ್ ಹೆಚ್ಚಾಗಿರುತ್ತವೆ. ಬ್ಲರ್ ಆಗಿ ಬರುವುದು, ಸರಿಯಾಗಿ ಅಕ್ಷರಗಳು ಪ್ರಿಂಟ್ ಆಗದೆ ಇದ್ರೆ ಇಡೀ ಪ್ರಿಂಟಿಂಗ್ ಎಲ್ಲ ವೇಸ್ಟ್ ಆಗುತ್ತೆ. ಪ್ರತಿಯೊಂದು ಪೇಪರ್ಸ್ ನ ಚೆಕ್ ಮಾಡೋದು ಇಂಪಾಸಿಬಲ್. ಅದಕ್ಕೋಸ್ಕರ ಈ 4 ಡಾಟ್ಸ್ ನ ಪೇಪರ್ ನಲ್ಲಿ ಮೊದಲು ಪ್ರಿಂಟ್ ಮಾಡಲಾಗುತ್ತೆ. ಆ 4 ಡಾಟ್ಸ್ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದ್ರೆ ಪ್ರಿಂಟಿಂಗ್ ಸರಿಯಾಗಿ ನಡೆಯುತ್ತಿದೆ ಎಂದು ಅರ್ಥ. ಒಂದು ವೇಳೆ ಆ ಡಾಟ್ಸ್ ಓವರ್ಲ್ಯಾಪ್ ಆದ್ರೆ ಅಥವಾ ಬ್ಲರ್ ಆಗಿ ಬಂದ್ರೆ ತಕ್ಷಣ ಪ್ರಿಂಟಿಂಗ್ ನ ನಿಲ್ಲಿಸ್ತಾರೆ. ಒಂದೊಂದು ಸಲ ಈ 4 ಡಾಟ್ಸ್ ಪ್ಲೇಸ್ ನಲ್ಲಿ ಈ ರೀತಿ CM YK ಲೋಗೋವನ್ನ ಪ್ರಿಂಟ್ ಮಾಡಲಾಗುತ್ತೆ. ಫ್ಯಾಕ್ಟ್ ನಂಬರ್ 3, ನೀವು ಕೆಲವು ಫೇಮಸ್ ಬ್ರ್ಯಾಂಡ್ಸ್ ನ ಲೋಗೋ ಮೇಲೆ ಈ ರೀತಿಯ TM ಎಂದು ಮತ್ತು R ಎಂದಿರುವುದನ್ನ ನೋಡಿರ್ತೀರಾ. ಅವುಗಳ ಅರ್ಥವೇನು ಮತ್ತು ಇವೆರಡಕ್ಕೂ ಇರುವ ಡಿಫರೆನ್ಸ್ ಏನು ಈಗ ನೋಡೋಣ. ಮೊದಲಿಗೆ TM ಅಂದ್ರೆ ಟ್ರೇಡ್ ಮಾರ್ಕ್ ಎಂದು ಅರ್ಥ. ಹಾಗೆ R ಅಂದ್ರೆ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಎಂದು ಅರ್ಥ. ಇವು ಕೆಲವು ಕಂಪನಿಯ ಹೆಸರುಗಳ ಮೇಲೆ ಅಥವಾ ಕಂಪನಿಯ ಲೋಗೋ ಹತ್ತಿರ ಇದ್ದರೆ ಆ ಕಂಪನಿಯ ಹೆಸರನ್ನ ಅಥವಾ ಆ ಕಂಪನಿಯ ಲೋಗೋವನ್ನ ಬೇರೆ ಯಾವ ಕಂಪನಿ ಕೂಡ ಬಳಸಬಾರದು. ಒಂದು ವೇಳೆ ಬಳಸಿಕೊಂಡರೆ ಲೀಗಲ್ ಆಗಿ ಕ್ರಮ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ TM ಗೆ ಮತ್ತು R ಮಧ್ಯೆ ಇರುವ ವ್ಯತ್ಯಾಸವೇನೆಂದು ತುಂಬಾ ಜನರಿಗೆ ಡೌಟ್ ಬಂದಿರುತ್ತೆ. ಒಂದು ವೇಳೆ ಒಂದು ಕಂಪನಿ ತನ್ನ ಹೆಸರನ್ನ ಇನ್ನು ಯಾರು ಬಳಸಬಾರದೆಂದು ಟ್ರೇಡ್ ಮಾರ್ಕ್ ಗೋಸ್ಕರ ಗವರ್ಮೆಂಟ್ ಗೆ ಅಪ್ಲೈ ಮಾಡಿದೆ ಅನ್ಕೊಳ್ಳಿ. ಆಗ ಗವರ್ಮೆಂಟ್ ಆ ಕಂಪನಿಗೆ TM ಎಂದು ಇಟ್ಕೊಳ್ಳೋದಕ್ಕೆ ಅನುಮತಿ ಕೊಡುತ್ತೆ. ಆ ಸಂದರ್ಭದಲ್ಲಿ ಆ ಕಂಪನಿಯ ಹೆಸರನ್ನ ಬೇರೆ ಯಾರಾದ್ರೂ ಇಟ್ಕೊಂಡಿದ್ದಾರಾ ಎಂದು ಚೆಕ್ ಮಾಡುತ್ತೆ. ಯಾರು ಇಟ್ಟುಕೊಂಡಿಲ್ಲ ಅಂದ್ರೆ ತನ್ನ ಟ್ರೇಡ್ ಮಾರ್ಕ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾ R ಅನ್ನೋ ಸಿಂಬಲ್ ನ ಇಟ್ಕೊಳ್ಳೋದಕ್ಕೆ ಅನುಮತಿ ಕೊಡುತ್ತೆ. ಇಲ್ಲಿ R ಅಂದ್ರೆ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಎಂದು ಅರ್ಥ. ಫ್ಯಾಕ್ಟ್ ನಂಬರ್ 4, ಎಲೆಗಳು ಗ್ರೀನ್ ಕಲರ್ ನಲ್ಲಿ ಯಾಕಿರ್ತವೆ? ಎಲೆಗಳಲ್ಲಿ ಕ್ಲೋರೋಫಿಲ್ ಅನ್ನೋ ನ್ಯಾಚುರಲ್ ಪಿಗ್ಮೆಂಟ್ ಇರುತ್ತೆ. ಅದು ಸ್ವತಃ ಗ್ರೀನ್ ಕಲರ್ ನಲ್ಲೇ ಇರುತ್ತೆ. ನಮಗೆ ಗೊತ್ತು, ಸೂರ್ಯನಿಂದ ಬರುವ ಕಾಂತಿಯಲ್ಲಿ 7 ಬಣ್ಣಗಳು ಇರುತ್ತವೆ. ಆ 7 ಬಣ್ಣಗಳು ತನ್ನದೇ ಆದ ವೇವ್ ಲೆಂತ್ ನ ಹೊಂದಿರುತ್ತವೆ. ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಮಾತ್ರ ಲಾಂಗ್ ಮತ್ತು ಶಾರ್ಟ್ ವೇವ್ ಲೆಂತ್ಸ್ ನ ಮಾತ್ರ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅಂದ್ರೆ ಸೂರ್ಯನ ಕಾಂತಿಯಲ್ಲಿರುವ 7 ಬಣ್ಣಗಳಲ್ಲಿ ವೈಲೆಟ್, ಇಂಡಿಗೋ, ಬ್ಲೂ ಮತ್ತು ಯೆಲ್ಲೋ, ಆರೆಂಜ್, ರೆಡ್ ಕಲರ್ಸ್ ಗಳನ್ನ
ಗಳನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಆದ್ರೆ ಮಿಡಲ್ ವೇವ್ ಲೆಂತ್ ನ ಹೊಂದಿರುವ ಗ್ರೀನ್ ಕಲರ್ ನ ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ನಮಗೆ ಎಲೆಗಳು ಗ್ರೀನ್ ಕಲರ್ ನಲ್ಲಿ ಕಾಣಿಸುತ್ತವೆ. ಸಪೋಸ್ ಒಂದು ರೆಡ್ ಕಲರ್ ಟಾರ್ಚ್ ನ ಈ ಗ್ರೀನ್ ಕಲರ್ ಎಲೆಗಳ ಮೇಲೆ ಹಾಕಿ ನೋಡಿದ್ರೆ ಅವು ಬ್ಲಾಕ್ ಕಲರ್ ನಲ್ಲಿ ಕಾಣಿಸುತ್ತವೆ. ಏಕೆಂದ್ರೆ ರೆಡ್ ಕಲರ್ ಹೆಚ್ಚು ವೇವ್ ಲೆಂತ್ ನ ಹೊಂದಿರುತ್ತೆ. ಆ ಕ್ಲೋರೋಫಿಲ್ ಪಿಗ್ಮೆಂಟ್ ರೆಡ್ ಕಲರ್ ನ ಪೂರ್ತಿಯಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಯಾವುದೇ ಕಲರ್ ನ ರಿಫ್ಲೆಕ್ಟ್ ಮಾಡುವುದಿಲ್ಲ. ಅದಕ್ಕೆ ಆ ಎಲೆ ಬ್ಲಾಕ್ ಕಲರ್ ನಲ್ಲಿ ಕಾಣಿಸುತ್ತೆ. ನಾವು ಡೈಲಿ ನೋಡುವ ಪ್ರತಿ ವಸ್ತು ಸೂರ್ಯನಿಂದ ಬರುವ ಕಾಂತಿಯಲ್ಲಿ ಅವುಗಳ ನಿಜವಾದ ಬಣ್ಣವನ್ನ ನೋಡ್ತಾ ಇದ್ದೀವಿ. ಅದು ಬಿಟ್ಟು ಡಿಸ್ಕೋ ಲೈಟ್ಸ್ ರೀತಿ ಬೇರೆ ಬೇರೆ ಲೈಟ್ಸ್ ಹಾಕಿ ನೋಡಿದ್ರೆ ಎಲ್ಲ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸುತ್ತವೆ. ಫ್ಯಾಕ್ಟ್ ನಂಬರ್ 5. ಕ್ರಿಕೆಟ್ ನ ನೋಡುವಾಗ ಬ್ಯಾಟ್ಸ್ಮನ್ 6 ಹೊಡೆದ ತಕ್ಷಣ ಆ 6 ಎಷ್ಟು ದೂರ ಹೋಗಿದೆ ಎಂದು ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಅಷ್ಟು ಬೇಗನೆ ಆ ಡಿಸ್ಟೆನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಂದು ತುಂಬಾ ಜನರಿಗೆ ಡೌಟ್ ಬಂದಿರುತ್ತೆ. ಇದಕ್ಕೋಸ್ಕರ ರಾಡರ್ ಗನ್, ಆಗಿ ಕ್ಯಾಮರಾಸ್ ಮತ್ತು ಫಿಸಿಕ್ಸ್ ಫಾರ್ಮುಲಾವನ್ನ ಬಳಸ್ತಾರೆ. ಇದಕ್ಕೋಸ್ಕರ ಬಳಸುವ ಸೈಂಟಿಫಿಕ್ ಮೆಥಡ್ ಹೆಸರು ರೇಂಜ್ ಆಫ್ ಪ್ರೊಜೆಕ್ಟೈಲ್. ಈ ಮೆಥಡ್ ನಲ್ಲಿ 2 ಫಾರ್ಮುಲಾಗಳನ್ನ ಬಳಸ್ತಾರೆ. ಮೊದಲನೆಯದು ಬ್ಯಾಟ್ಸ್ಮನ್ ಬಾಲ್ ನ ಯಾವ ಆಂಗಲ್ ಅಲ್ಲಿ ಹೊಡೆದಿದ್ದಾರೋ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದಕ್ಕೋಸ್ಕರ ಈ ಕೆಳಗಿನ ಫಾರ್ಮುಲಾವನ್ನ ಯೂಸ್ ಮಾಡ್ತಾರೆ. ಈ ಫಾರ್ಮುಲಾದಲ್ಲಿ ವಿ ಅಂದ್ರೆ ಬಾಲ್ ಹೊಡೆದ ವೆಲಾಸಿಟಿ, ಜಿ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ ದಟ್ ಈಸ್ 9.8, ಡೆಲ್ಟಾ ಅಂದ್ರೆ ಬಾಲ್ ನ ಯಾವ ಆಂಗಲ್ ಅಲ್ಲಿ ಹೊಡೆದಿದ್ದಾನೆ ಎಂದು ಅರ್ಥ. ಈ ವ್ಯಾಲ್ಯೂಸ್ ನೆಲ್ಲ ಇಕ್ವೇಶನ್ ನಲ್ಲಿ ಹಾಕಿದ್ರೆ ಡಿಸ್ಟೆನ್ಸ್ ಎಷ್ಟು ಅನ್ನೋದು ಬರುತ್ತೆ. ಒಂದೊಂದು ಸಲ ಈ ಫಾರ್ಮುಲಾವನ್ನ ಸಹ ಬಳಸ್ತಾರೆ. ಆದ್ರೆ ಈ ಫಾರ್ಮುಲಾಸ್ ನಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಬಾಲ್ ನ ವೇಗ. ಈ ಬೌಲಿಂಗ್ ಸ್ಪೀಡ್ ನ ರಾಡರ್ ಗನ್ಸ್ ನಿಂದ ಮೆಜರ್ ಮಾಡ್ತಾರೆ. ನೀವು ಯಾವತ್ತಾದ್ರೂ ರೋಡ್ಸ್ ಮೇಲೆ ಪೊಲೀಸರು ಈ ರೀತಿಯ ಗನ್ಸ್ ನ ಹಿಡಿದುಕೊಂಡು ವೆಹಿಕಲ್ಸ್ ಮೇಲೆ ಈ ರೀತಿ ಇಡುವುದನ್ನ ನೋಡಿರ್ತೀರಾ. ಆ ರೀತಿ ಯಾಕೆ ಇಡ್ತಾರೆ ಅಂದ್ರೆ ವೆಹಿಕಲ್ಸ್ ಎಷ್ಟು ಸ್ಪೀಡ್ ನಲ್ಲಿ ಹೋಗ್ತಾ ಇದಾವೆ ಎಂದು ತಿಳಿದುಕೊಳ್ಳಲು. ಒಂದು ವೇಳೆ ಆ ವೆಹಿಕಲ್ಸ್ ಸ್ಪೀಡ್ ಲಿಮಿಟ್ ನ ಮೀರಿ ಹೋದ್ರೆ ಆ ವೆಹಿಕಲ್ಸ್ ನ ನಿಲ್ಲಿಸಿ ಫೈನ್ ಹಾಕ್ತಾರೆ. ಅದೇ ರಾಡರ್ ಗನ್ ನ ಯೂಸ್ ಮಾಡಿ ಬಾಲ್ ಸ್ಪೀಡ್ ನ ಅಂದಾಜಿಸಲಾಗುತ್ತೆ. ಈ ರಾಡರ್ ಗನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಇದಕ್ಕೆ ರೇಡಿಯೋ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಇರುತ್ತೆ. ಡಾಪ್ಲರ್ ಎಫೆಕ್ಟ್ ಅನ್ನು ಪ್ರಿನ್ಸಿಪಲ್ ಮೇಲೆ ಈ ಡಿವೈಸ್ ಕೆಲಸ ಮಾಡುತ್ತೆ. ಈ ಡಿವೈಸ್ ರೇಡಿಯೋ ವೇವ್ಸ್ ನ ಟ್ರಾನ್ಸ್ಮಿಟ್ ಮಾಡಿ ಟಾರ್ಗೆಟ್ ಮೇಲೆ ಬಿದ್ದು ಬೌನ್ಸ್ ಆಗಿ ಮತ್ತೆ ರಿಸೀವ್ ಮಾಡಿಕೊಂಡು ನಂತರ ಬಾಲ್ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಇದೇ ಅಲ್ಲದೆ ಆಗಿ ಮೆಥಡ್ಸ್ ನ ಕೂಡ ಬಳಸಲಾಗುತ್ತೆ. ಗ್ರೌಂಡ್ ನ 6 ಭಾಗಗಳಲ್ಲಿ ವಿಭಜಿಸಿ 6 ಕ್ಯಾಮರಾಸ್ ನ ಫಿಕ್ಸ್ ಮಾಡ್ತಾರೆ. ಈ ಕ್ಯಾಮರಾಗಳ ಸಹಾಯದಿಂದ ಒಂದು 3D ಇಮೇಜ್ ನ ಫಾರ್ಮ್ ಮಾಡಿ ಬಾಲ್ ಸ್ಪೀಡ್ ನ ಅಳತೆ ಮಾಡ್ತಾರೆ. ಈ ಬಾಲ್ ಸ್ಪೀಡ್ ನ ಫಾರ್ಮುಲಾಗಳಲ್ಲಿ ಬಳಸಿ 6 ಹೊಡೆದ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 6. ಮಹಿಳೆಯರು ಕಾಲಿಗೆ ಉಂಗುರವನ್ನ ಯಾಕೆ ಇಟ್ಕೊಳ್ತಾರೆ? ತುಂಬಾ ಜನರಿಗೆ ಇದು ಗೊತ್ತಿರುವುದಿಲ್ಲ. ತುಂಬಾ ಜನ ಮದುವೆ ಆಗಿದೆ ಎಂದು ತಿಳಿಯಲು ಅಂದುಕೊಳ್ತಾರೆ. ಆದ್ರೆ ಇವುಗಳನ್ನ ಹಾಕಿಕೊಳ್ಳುವುದರಿಂದ ಕೆಲವು ಸೈಂಟಿಫಿಕ್ ಕಾರಣಗಳು ಮತ್ತು ಆರೋಗ್ಯಕರ ಲಾಭಗಳು ಸಹ ಇದ್ದಾವೆ. ಆಯುರ್ವೇದದ ಪ್ರಕಾರ ಈ 2ನೇ ಬೆರಳಿಗೆ ಇರುವ ನರ ನೇರವಾಗಿ ಗರ್ಭಾಶಯಕ್ಕೆ ಕನೆಕ್ಟ್ ಆಗಿರುತ್ತೆ. ಕಾಲಿಗೆ ಉಂಗುರ ಇಟ್ಟುಕೊಂಡಾಗ ಈ ಉಂಗುರ ಉಂಟು ಮಾಡುವ ಸಣ್ಣ ಪ್ರೆಷರ್ ನಿಂದ ಗರ್ಭಾಶಯ ಆಕ್ಟಿವ್ ಆಗಿ ಆರೋಗ್ಯವಾಗಿರುತ್ತೆ ಮತ್ತು ಋತುಚಕ್ರ ಸರಿಯಾಗಿ ರೆಗ್ಯುಲೇಟ್ ಆಗುತ್ತೆ. ಅದರಿಂದ ತಾಯಿ ಆಗುವುದಕ್ಕೆ ಅಧಿಕ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲದೆ ಪೀರಿಯಡ್ಸ್ ಸಮಯದಲ್ಲಿ ಹೆಚ್ಚು ಪೇನ್ ಬರದಂತೆ ಇರಲು ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ಪೂರ್ವಿಕರು ಇವುಗಳನ್ನ ಸಾಂಪ್ರದಾಯವಾಗಿ ಫಾಲೋ ಮಾಡ್ತಾ ಬಂದಿದ್ದಾರೆ. ಈ ರೀತಿಯ ಆಚಾರಗಳನ್ನ ನಿಮ್ಮ ದೊಡ್ಡವರು ಹೇಳಿದ್ರೆ ಅವುಗಳನ್ನ ತಪ್ಪದೆ ಪಾಲಿಸಿ. ಅವುಗಳ ಹಿಂದೆ ಯಾವುದಾದ್ರೂ ಒಂದು ಉಪಯೋಗ ಇದ್ದೇ ಇರುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.